ಜೈ ಶ್ರೀಮನ್ನಾರಾಯಣ. ಶ್ರೀಮತಿ ರಾಮಾನುಜಾಯ ನಮಃ. ಭಗವತ್ ಶ್ರೀ ರಾಮಾನುಜ ಆಚಾರ್ಯರ ಪಾದಕಮಲಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು. ಬಂಧುಗಳೇ, ಈ ರಾಮಾನುಜರು ಮಹಾಪೂರ್ಣರ ಹತ್ರ ಶಿಕ್ಷಣವನ್ನು ಪಡಿತಾ ಇರ್ತಾರೆ. ಅವರ ಸೇವೆಯೂ ನಡೀತಾ ಇರ್ತದೆ. ಆ ವರದರಾಜ ಪೆರುಮಾಳ್ ಮತ್ತು ಆ ಲಕ್ಷ್ಮೀ ದೇವಿ ಅವರುಗಳ ಸೇವೆ ದಿನನಿತ್ಯ ಅಭಿಷೇಕ ನಡೀತಾ ಇರ್ತದೆ. ಜಲಾಭಿಷೇಕ, ಜಲವನ್ನು ತಂದು ಅಲ್ಲಿ ಜಲಾಭಿಷೇಕ ಮಾಡ್ತಾ ಇರ್ತಾರೆ ಮತ್ತು ಶಿಕ್ಷಣವನ್ನು ಮುಂದುವರಿಸ್ತಾ ಇರ್ತಾರೆ. ಅವ್ರ ಮನೆಯಲ್ಲಿ ನಿಲ್ಲಿಸ್ತಿರ್ತಕ್ಕಂಥ ಮಹಾಪೂರ್ಣರು ಮತ್ತು ಅವರ ಧರ್ಮಪತ್ನಿ ಜಯಮಾಂಬ ಇಬ್ಬರು ಅಲ್ಲೇ ಅವರ ಮನೆಯ ಒಂದು ಭಾಗದಲ್ಲಿ ಇರ್ತಾರೆ. ಇವರ ಶಿಕ್ಷಣ ನಡೀತಾ ಇರ್ತದೆ. ಈ ರೀತಿಯಾಗಿ ನಡೀತಾ ಇರಬೇಕಾದ್ರೆ ಒಂದು ದಿವಸ ಶ್ರೀ ಪೆರಂಬುದೂರಿನಿಂದ ಒಬ್ಬರು ಬರ್ತಾರೆ. ಸುದ್ದಿಯನ್ನು ತೆಗೆದುಕೊಂಡು ಬಂದು ಹೇಳ್ತಾರೆ, ರಾಮಾನುಜರೇ, ನಿಮ್ಮ ತಾಯಿ ಬಹಳ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಅದಕ್ಕಾಗಿ ನೀವು ಬರಬೇಕು. ನಿಮ್ಮನ್ನು ಅವರು ಬಹಳ ನೆನೆಸ್ತಾ ಇದ್ದಾರೆ. ಬಂದು ಭೇಟಿಯಾಗಿ ಅಂತೇಳಿ ಹೇಳ್ತಾರೆ. ಸರಿ ಅಂತೇಳಿ ತಾಯಿಯನ್ನು ನೋಡಲಿಕ್ಕೆ ತಮ್ಮ ಸಹಧರ್ಮಿಣಿ ತಂಜಮಾಂಬರನ್ನು ಕರೆದುಕೊಂಡು ಇಬ್ಬರು ಶ್ರೀ ಪೆರಂಬುದೂರಿಗೆ ಹೋಗ್ತಾರೆ. ಅಲ್ಲಿ ಅವರ ತಾಯಿ ಪರಿಸ್ಥಿತಿ ಬಹಳ ಗಂಭೀರ ಇರ್ತದೆ. ಹೀಗಾಗಿ ಅವರು ಎಲ್ಲ ಕಡೆ ಸುದ್ದಿ ತಲುಪಿಸ್ತಾರೆ. ಆ ತಿರುಮಲ ನಂಬಿಯವರಿಗೆ ದ್ಯುತಿಮತಿ ಅವರ ಚಿಕ್ಕಮ್ಮ, ಅಂದರೆ ಆ ಕಾಂತಿಮತಿಯ ಸಹೋದರಿ ದ್ಯುತಿಮತಿ ಮತ್ತು ಆ ರಾಮಾನುಜರ ಸಹೋದರಿಯರಿಗೆಲ್ಲ ಸುದ್ದಿ ತಲುಪುತ್ತೆ. ತಲುಪಿದಾಗ ಅವರೆಲ್ಲರೂ ಬಂದು ಸೇರ್ತಾರೆ. ಬಹಳ ಗಂಭೀರ ಸ್ಥಿತಿಯಲ್ಲಿ ಕಾಂತಿಮತಿಯವರು ಇರ್ತಾರೆ. ಹಾಸಿಗೆ ಹಿಡ್ಕೊಂಡಿರ್ತಾರೆ. ವಯಸ್ಸಾಗಿರ್ತದೆ ಪಾಪ. ಏನ್ ಮಾಡೋದು? ಹೀಗೆ ಅವರು ಪಾಪ ತಮ್ಮ ಗಂಡನನ್ನು ಕಳೆದುಕೊಂಡ್ರಲ್ಲ, ಅದೊಂದು ಚಿಂತೆ. ಈ ರಾಮಾನುಜರ ಈ ಜೀವನ ಚಿಂತೆ. ಹೀಗೆ ಅವ್ರಿಗೆ ಕೆಲವೊಂದು ಇದರಿಂದ ಸ್ವಲ್ಪ ಬಳಲಿ ಸುಸ್ತಾಗಿರ್ತಾರೆ. ದೇಹ ಅವರನ್ನ ಬಹಳ ಅಧೋಗತಿಗೆ ತೆಗೆದುಕೊಂಡು ಹೋಗಿರ್ತದೆ. ಎಲ್ಲರೂ ಬಂದು ಸೇರ್ತಾರೆ. ಸೇರಿದಾಗ ಅವರ ಸಾವು ಸಂಭವಿಸ್ತದೆ. ಅಂದರೆ ಕಾಂತಿಮತಿಯವರು ಇಹಲೋಕ ತ್ಯಜಿಸ್ತಾರೆ. ಅವರು ಆ ಪರಮಪದ ಸೇರ್ತಾರೆ. ಆ ಶ್ರೀಮನ್ನಾರಾಯಣನ ಪಾದ ಸೇರ್ತಾರೆ. ಹೀಗೆ ಶ್ರೀ ರಾಮಾನುಜರು ತಾಯಿಯನ್ನು ಕಳೆದುಕೊಂಡು ಅವರ ಎಲ್ಲ ಅಂತ್ಯಕ್ರಿಯೆಯನ್ನು ಮುಗಿಸ್ತಾರೆ. ಅವರ ಏನು ಕಾರ್ಯಕ್ರಮಗಳೆಲ್ಲ ಮಾಡಬೇಕಲ್ಲ, ವೈಕುಂಠ ಸಮಾರಾಧನೆ ಎಲ್ಲ ಮುಗಿಸ್ಕೊಂಡು ತಿರುಗಿ ತಮ್ಮ ಪತ್ನಿಯೊಂದಿಗೆ ಕಾಂಚೀಪುರಕ್ಕೆ ಬರ್ತಾರೆ. ಕಾಂಚೀಪುರಕ್ಕೆ ಬರ್ತಾರೆ. ಎಲ್ಲರೂ ತಮ್ಮ ಬಂಧುಗಳೆಲ್ಲ ತಮ್ಮ ತಮ್ಮ ಊರಿಗೆ ತೆರಳಿರ್ತಾರೆ. ಕಾಂಚೀಪುರಕ್ಕೆ ಬಂದು ಅವರು ಯಥಾ ಪ್ರಕಾರ ಮಹಾಪೂರ್ಣರ ಹತ್ರ ಶಿಕ್ಷಣವನ್ನ ಮುಂದುವರಿಸ್ತಾ ಇರ್ತಾರೆ. ಹಾಗೆ ಶಿಕ್ಷಣ ಮುಂದುವರಿಸ್ತಾ ಇರ್ತಾರೆ, ನಡೀತಾ ಇರ್ತದೆ. ಹೀಗೆ ಈ ಮಹಾಪೂರ್ಣರ ಸತೀದೇವಿ ಅವರು ಮತ್ತು ರಾಮಾನುಜರ ಸತಿದೇವಿ ತಾಂಜಮಾಂಬ ಮತ್ತು ಮಹಾಪೂರ್ಣರ ಸತಿ ಜಯಮಾಂಬ ಇಬ್ಬರು ಬಹಳ ಅನ್ಯೋನ್ಯವಾಗಿರ್ತಾರೆ. ಒಳಗೊಳಗೆ ಏನೇ ಇದ್ರು ಪಾಪ ಬಹಳ ಅನ್ಯೋನ್ಯವಾಗಿ, ಪಾಪ ಗುರುಪತ್ನಿ ಅಂತೇಳಿ ಬಹಳ ಇದರಿಂದ ನೋಡ್ಕೊಳ್ತಾ ಇರ್ತಾರೆ. ಹೀಗೆ ಇರ್ಬೇಕಾದ್ರೆ ಒಂದು ದಿವಸ ಬೆಳಗ್ಗೆ ನೀರು ತರ್ಲಿಕ್ಕೆ ಹೋಗ್ತಾರೆ ಇಬ್ರು. ಅಲ್ಲಿ ಬಾವಿ ಇರುತ್ತೆ. ಹತ್ತಿರದಲ್ಲಿ ಬಾವಿಗೆ ಹೋಗಿ ನೀರು ತಗೊಂಡು ತುಂಬಿಕೊಂಡು ಬರ್ತಾ ಇರ್ಬೇಕಾದ್ರೆ ಈ ಜಯಮಾಂಬ ಜೋಲಿ ಹೋಗಿ ಸ್ವಲ್ಪ
ಕಾಂತಿಮತಿಯವರಿಗೆ ತಾಕ್ತಾರೆ. ಮತ್ತು ಅವರ ಬಿಂದಿಗೆಯಲ್ಲಿ ಇರ್ತಕ್ಕಂಥ ನೀರು ಅವರಿಗೆ ಸಿಡಿಯುತ್ತೆ. ಅವಾಗ ತಾಂಜಮಾಂಬ ಅವರಿಗೆ ಕೋಪ ಬರುತ್ತೆ. ನಾನು ಮಡಿಯಿಂದ ನೀರು ತರ್ತಾ ಇದ್ದಾನೆ, ನಾನು ಬ್ರಾಹ್ಮಣಳು, ನೀನು ಶೂದ್ರಳು, ನನ್ನನ್ನು ಹೇಗೆ ಮುಟ್ಟಿದೆ, ನಿನ್ನ ನೀರು ನನಗೆ ಸಿಡಿಯಿತಲ್ಲ ಅಂತೇಳಿ ಕೋಪಗೊಂಡು ಹಾಗೆ ಮಾತಿಗೆ ಮಾತು ಬೆರೆಯುತ್ತೆ. ಜಗಳ ಪ್ರಾರಂಭ ಆಗುತ್ತೆ. ಅಲ್ಲಿ ಇರ್ತಕ್ಕಂಥ ಜನಗಳು ಸೇರ್ತಾರೆ, ಹೇಳ್ತಾರೆ, ಕೇಳೋದಿಲ್ಲ ತಂಜಮಾಂಬ. ಹೀಗೆ ಮಾತಿಗೆ ಮಾತು ಬೆರೆತು ಕೈ ಮಿಲಾಯಿಸ್ಕೊಂತಾರೆ. ಸ್ವಲ್ಪ ದೊಡ್ಡದಾದಂಥ ಜಗಳವೇ ಸೃಷ್ಟಿ ಆಗ್ತದೆ ಅಲ್ಲಿ. ಹೀಗೆ ಜಗಳ ಆಡಿಕೊಂಡು ಹೇಗೋ ಹೀಗೋ ಇಬ್ಬರು ಮನೆಗೆ ಬಂದು ಸೇರ್ತಾರೆ. ಆದರೆ ತಂಜಮಾಂಬಳಿಗೆ ಅವರು ಮುಟ್ಟಿದರಲ್ಲ ಗುರುಪತ್ನಿ ಅಂತಕ್ಕಂಥದ್ದು ಅವಳ ಒಂದು ಮನಸ್ಸಿನಲ್ಲಿ. ಹೀಗಾಗಿ ಈ ತಂಜಮಾಂಬ ಏನ್ ಮಾಡ್ತಾರಂದ್ರೆ, ಸ್ನಾನ ಮಾಡಿ ಮಡಿಯಿಂದ ಹೋಗಿ ಮತ್ತೆ ನೀರು ತಗೊಂಡ್ಬಂದು ಎಲ್ಲ ಸಾರಿಸಿ ಮಾಡಿ ಮಡಿ ಮಾಡಿ ಅಡಿಗೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ಸುದ್ದಿ ರಾಮಾನುಜರಿಗೆ ತಲುಪುತ್ತೆ. ತಲುಪಿದಾಗ ರಾಮಾನುಜರು ದೇವಸ್ಥಾನದಲ್ಲಿ ಇರ್ತಾರಲ್ಲ, ಸರಿ ಅಂತೇಳಿ ಅವರು ಇರೋದೇ ಅಲ್ಲ, ಮತ್ತೆ ಅವ್ರು ಏನ್ ಮಾಡ್ತಾರೆ, ಬರ್ತಾರೆ. ಬಂದರೆ ಅಲ್ಲಿ ವಿಚಿತ್ರ ಗಾಬರಿ ಕಾದಿರುತ್ತೆ ಅವರಿಗೆ. ಏನಂದ್ರೆ, ಜಗಳ ಆಡಿಕೊಂಡಿರ್ತಾರಲ್ಲ ಈ ಮಹಾಪೂರ್ಣರು ಮತ್ತು ಜಯಮಾಂಬ, ರಾಮಾನುಜರು ಬರೋದ್ರೊಳಗೆ ಅವರು ಮನೆ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಮಹಾಪೂರ್ಣರ ಹೆಂಡತಿ ಹೇಳ್ತಾರೆ ಮಹಾಪೂರ್ಣರಿಗೆ, ನೋಡಿ ಸ್ವಾಮಿ, ಇದು ಒಳ್ಳೆಯದಲ್ಲ, ಏಕೋ ನನಗೆ ಬಹಳ ಸಂಕಟ ಆಗ್ತದೆ. ಪ್ರತಿ ಮಾತಿಗೂ ಅವರು ಚುಚ್ಚು ಮಾತಾಡ್ತಾ ಇರ್ತಾರೆ, ತಿವಿತಾ ಇರ್ತಾರೆ. ಹೀಗಾದರೆ ಇಲ್ಲಿ ಇರ್ಲಿಕ್ಕೆ ನಮಗೆ ಸಂಕೋಚ ಅನ್ನಿಸ್ತದೆ, ಬೇಜಾರಾಗ್ತದೆ, ಇಲ್ಲಿ ಇರೋದು ಬೇಡ ಸ್ವಾಮಿ ಅಂತ ಹೇಳಿದಾಗ ಮಹಾಪೂರ್ಣರು ಸಹಿತ ಆ ಜಯಮಾಂಬಳ ಮಾತಿಗೆ ಒಪ್ಪಿಕೊಂಡು ಇಬ್ಬರು ರಾಮಾನುಜರಿಗೆ ಹೇಳ್ದೇನೆ ರಾಮಾನುಜರು ಬರೋದ್ರೊಳಗೆ ಖಾಲಿ ಮಾಡಿಕೊಂಡು ತಮ್ಮನ್ನೆಲ್ಲ ಸಾಮಾನು ತಗೊಂಡು ಹೊರಟು ಹೋಗಿರ್ತಾರೆ. ರಾಮಾನುಜರು ಬಂದು ನೋಡ್ತಾರೆ, ಏನಿದು ಅಂತೇಳಿ ಅಂದಾಗ ಅಲ್ಲಿ ಪಕ್ಕಕ್ಕೆ ಹೋಗಿ ಅವ್ರ ಮನೆಯನ್ನು ಭಾಗ ಕೊಟ್ಟಿರ್ತಾರಲ್ಲ, ಆ ಭಾಗದಲ್ಲಿ ಹೋಗಿ ನೋಡಿದರೆ ಅಲ್ಲಿ ಮಹಾಪೂರ್ಣರು ಇರೋದಿಲ್ಲ, ಅವರ ಸತಿ ಜಯಮಾಂಬರು ಇರೋದಿಲ್ಲ, ಹೊರಟು ಹೋಗಿರ್ತಾರೆ. ಅವ್ರಿಗೆ ಬೇಜಾರಾಗ್ತದೆ. ರಾಮಾನುಜರಿಗೆ ಬಂದು ಕೇಳ್ತಾರೆ, ಏನು ಅವರು ಇಬ್ರು ಇಲ್ಲಲ್ಲ, ಎಲ್ಲಿ ಹೋದ್ರು? ನನಗೇನು ಗೊತ್ತರಿ, ಹೋಗಿ ಅಲ್ಲಿ ಕೇಳಿ, ಪಕ್ಕದ ಮನೆಯವ್ರಿಗೆ ಅವ್ರಿಗೆ ಗೊತ್ತಿರುತ್ತೆ, ನಾನೇನು ನೋಡ್ಲಿಲ್ಲ, ಅದನ್ನೇ ನೋಡ್ಕೊಂತ ಕೂಡ್ಬೇಕಾ ನಾನು, ಬೇರೆ ಕೆಲಸ ಇಲ್ಲ ನನಗೆ, ಹಾಗೆ ಹೀಗೆ ಅಂತೇಳಿ ರಾಮಾನುಜರಿಗೆ ಹೇಳ್ತಾರೆ ಅವರು ತಂಜಮಾಂಬ. ಹೇಳಿದಾಗ ಅವರು ರಾಮಾನುಜರು ಏನ್ ಮಾಡ್ತಾರೆ, ಅಲ್ಲಿ ಪಕ್ಕದಲ್ಲಿ ಹೋಗಿ ಮನೆಯಲ್ಲಿ ವಿಚಾರ ಮಾಡಿದಾಗ, ಇಲ್ಲ ರಾಮಾನುಜರೇ, ನಿಮ್ಮ ಹೆಂಡತಿ ಮತ್ತು ಮಹಾಪೂರ್ಣರ ಹೆಂಡತಿ ಇಬ್ಬರು ಜಗಳ ಆಡಿದರು. ಜಗಳ ಆಡಿ ಅವರು ಮನೆ ಬಿಟ್ಟು ಹೊರಟು ಹೋದ್ರು ಬೇಜಾರು ಮಾಡಿಕೊಂಡು. ನಿಮ್ಮ ಗುರುಗಳು ಮತ್ತು ಗುರುಗಳ ಪತ್ನಿ ಇಬ್ಬರು ಹೋದ್ರು ಅಂತ ಹೇಳಿದಾಗ ಅವ್ರಿಗೆ ಬಹಳ ಬೇಜಾರಾಗ್ತದೆ. ಪಾಪ, ಏನಿದು, ಗುರುಗಳು ನಮಗಾಗಿ ಬಂದಿದ್ದಾರೆ ಶ್ರೀರಂಗಮದಿಂದ, ನನಗೆ ಗುರುಗಳೇ ಸಿಕ್ಕಿದ್ದಿಲ್ಲ, ಒಳ್ಳೆ ಗುರುಗಳು ಸಿಕ್ಕಿದ್ರು, ಒಳ್ಳೆ ರೀತಿಯಾದಂಥ ಶಿಕ್ಷಣ ನನಗೆ ಸಿಗ್ತಾ ಇತ್ತಲ್ಲ, ಏನು ಮಾಡೋದು, ಈ ರೀತಿ ಮಾಡಿಬಿಟ್ಲು ನನ್ನ ಈ ಸತಿಮಣಿ ತಂಜಮಾಂಬ, ನನ್ನ ಹೆಂಡತಿ ಅಂತೇಳಿ ಬಹಳ ಬೇಜಾರು ಮಾಡ್ಕೊಂತಾರೆ. ಪಾಪ ಬೇಜಾರು ಮಾಡ್ಕೊಂಡು ಬಂದು ಹೇಳ್ತಾರೆ, ಏನ್ ತಂಜಮಾಂಬ ಹೀಗಾಗಿದೆ ಅಂತೆಲ್ಲ, ಏನ್ ಜಗಳ ಆಡಿದೆ, ಏಕೆ? ಇಲ್ಲ, ಅವ್ರು ಶೂದ್ರರಲ್ಲ, ಅವ್ರು ನೀರು ನನಗೆ ಸಿಡಿಸಿದರು ಮತ್ತು ನನ್ನನ್ನು ಮುಟ್ಟಿದರು, ಹೀಗಾಗಿ ಸ್ವಲ್ಪ ಕೋಪ ಬಂದು ನಾನೊಂದೆರಡು ಮಾತಾಡಿದೆ. ಏನು ಎರಡು ಮಾತಾಡೋದು, ಈ ರೀತಿ ಎಲ್ಲ ಜಗಳ ಮಾಡೋದು, ಅವರು ಗುರುಗಳ ಪತ್ನಿ ಅನ್ನೋದು ನಿನಗೆ ಗೊತ್ತಿಲ್ಲವೇ? ಹೀಗಿದ್ದರೂ ನೀನು ಅವರನ್ನು ಜಗಳ ಮಾಡಿ ಕಳಿಸಿಬಿಟ್ಟೆ ಅಲ್ಲ ಅಂತೇಳಿ ಸ್ವಲ್ಪ ಅವರಿಬ್ಬರಲ್ಲಿ ಮಾತುಕತೆ ಪ್ರಾರಂಭ ಆಗುತ್ತೆ, ಶ್ರೀ ರಾಮಾನುಜರಲ್ಲಿ ಮತ್ತು ತಂಜಮಾಂಬಳಲ್ಲಿ. ಹೀಗೆ ಮಾತಾಡ್ತಾ ಆಡ್ತಾ ತಂಜಮಾಂಬ ಏನ್ ಮಾಡ್ತಾರೆ, ನಿಮಗೆ ಸಂಸಾರ ಎಂದರೆ ಇಷ್ಟ ಇಲ್ಲ, ನಿಮಗೆ ಹೆಂಡತಿ ಮನೆ ಇವ್ಯಾವುದು ಬೇಕಾಗಿಲ್ಲ, ಬರೀ ಗುರುಗಳು ಶಿಕ್ಷಣ ಬರೀ ಕಲಿಯೋದು, ಅದೇ ಇದೇ ಪೂಜೆ ಪುನಸ್ಕಾರ ಅಂತೇಳಿ ಅದರಲ್ಲೇ ನೀವು ವೇಳೆಯನ್ನು ವ್ಯರ್ಥ ಮಾಡ್ತಾ ಇರ್ತೀರಾ. ಸ್ವಲ್ಪ ಆದರೂ ನನ್ನ ಕಡೆ ಗಮನ ಕೊಡ್ತಾ ಇದ್ದೀರಾ? ಏಕೆ ನಿಮಗೆ ನಾನು ಬೇಕು? ಸನ್ಯಾಸಿ ಆಗಿಬಿಡಿ, ಹೋಗಿ ಹೊರಟು ಹೋಗಿ ಸನ್ಯಾಸಿಯಾಗಿ, ಅಂದರೆ ನಿಮಗೆ
ತೃಪ್ತಿ ಆಗ್ತದಲ್ಲ ಅಂತ ಹೇಳಿದಾಗ ರಾಮಾನುಜರಿಗೆ ಆಶ್ಚರ್ಯ ಆಗುತ್ತೆ. ಏನಿದು, ತಂಜಮಾಂಬಳ ಬಾಯಿಯಲ್ಲಿ ಈ ರೀತಿಯಾದಂಥ ಮಾತು, ಸನ್ಯಾಸಿ ಆಗುವಂತ ಹೇಳಿದಳಲ್ಲ ಅಂತೇಳಿ ಹೇಳಿದಾಗ ಅವರಿಗೆ ಅರಿವಾಗುತ್ತೆ, ಓಹೋ, ಆ ಭಗವಂತ ಅವಳ ಬಾಯಿಂದ ನುಡಿಸಿರಬೇಕು. ಸತಿ ಒಪ್ಪಿಗೆ ಕೊಟ್ಟರೇನೆ ಸನ್ಯಾಸಿ ಆಗ್ಲಿಕ್ಕೆ ಸಾಧ್ಯ ಅಲ್ಲ. ಹೇಗೋ ಸತಿ ಹೇಳಿಬಿಟ್ಲಲ್ಲ, ಸನ್ಯಾಸಿ ಆಗಿ ಹೋಗು ಅಂತೇಳಿ. ಅದೇ ಒಂದು ಮಾತು ಸಾಕಾಯ್ತು, ಅವರಿಗೆ ಪ್ರೇರಣೆ ಆಯಿತು, ಸನ್ಯಾಸಿ ಆಗ್ಲಿಕ್ಕೆ ಮುಂದೆ ದಾರಿ ದೊರಕ್ತವ್ರಿಗೆ. ಹೀಗಾಗಿ ಅವ್ರೇನ್ ಮಾಡ್ತಾರೆ, ಬೇಜಾರು ಮಾಡಿಕೊಂಡು ಆ ವರದರಾಜ್ ಪೆರ್ಮಾಳ್ ಹತ್ರ ಹೋಗ್ತಾರೆ. ಹೋಗಿ ಅಲ್ಲಿ ಪಾಪ ಶಾಂತ ಚಿತ್ತದಿಂದ ಧ್ಯಾನ ಮಾಡಿಕೊಂಡು ಕೂತ್ಕೊಂಡು ಹಾಗೆ ಒಂದೆರಡು ದಿವಸ ಕಳೀತಾರೆ. ಆದರೂ ಮನೆಯಲ್ಲಿ ಯಾಕೋ ಈ ಇಬ್ಬರ ನಡುವೆ ಒಂದು ಬರೋದಿಲ್ಲ, ಒಂದು ಇದಕ್ಕೆ ಬರೋದಿಲ್ಲ. ಅವರು ನಾನೇ ಮೇಲು ಅಂತೇಳಿ ತಂಜಮಾಂಬ ಬಹಳ ಜಗಳ ಇದರಿಂದ ಸ್ವಲ್ಪ ಮುನಿಸ್ಕೊಂಡು ಕೂತ್ಕೊಂಡ್ಬಿಡ್ತಾರೆ. ಇಬ್ರು ಅಂಡರ್ಸ್ಟ್ಯಾಂಡಿಂಗ್ ಬರೋದಿಲ್ಲ, ಒಬ್ಬರೊಬ್ಬರು ಅರ್ಥ ಮಾಡ್ಕೊಂಡು ಏನು ಅಂತೇಳಿ. ಆದರೆ ರಾಮಾನುಜರ ಪಾಪ ಬಹಳ ಸ್ಮೂತ್, ಬಹಳ ಮೃದು ಸ್ವಭಾವ ಅವರದು. ಆದರೂ ಏನು ಮಾಡೋದು, ಬೇರೆ ದಾರಿ ಇಲ್ಲ ಅಂತೇಳಿ ಅವಾಗ ಇವ್ರೇನ್ ಮಾಡ್ತಾರೆ, ಹೋಗಿ ಆ ಕಂಚಿಪೂರ್ಣರ ಹತ್ರ ಹೋಗಿ ವಿಚಾರ ಮಾಡ್ತಾರೆ. ವಿಚಾರ ಮಾಡಿ ವರದರಾಜ್ ಪೆರ್ಮಾಳ್ ಹತ್ರ ಕೇಳಿ, ನಾನು ಈ ರೀತಿಯಾದಂಥ ಒಂದು ನಿರ್ಧಾರ ಮಾಡ್ಲಿಕ್ಕೆ ಹೊರಟಿದ್ದೇನೆ, ನಾನು ಸನ್ಯಾಸಿ ಆಗಬೇಕಂತ ಮಾಡಿದ್ದೇನೆ, ನೀವು ಸ್ವಲ್ಪ ಈ ಪೆರ್ಮಾಳ್ ಹತ್ರ ವಿಚಾರ ಮಾಡಿ ಅಂತ ಹೇಳ್ತಾರೆ. ಹೇಳಿದಾಗ ವರದರಾಜ್ ಪೆರ್ಮಾಳ್ರ ಅವ್ರ ಕಡೆಯಿಂದ ಒಪ್ಪಿಗೆ ಬರುತ್ತೆ. ನೀನು ಇನ್ನು ಜನಸೇವೆ ಮಾಡು, ನೀನು ವೈಷ್ಣವ ಸಿದ್ಧಾಂತವನ್ನು ಮೇಲಕ್ಕೆ ತೆಗೆದುಕೊಂಡು ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗು, ನಿನ್ನಿಂದಲೇ ಇದು ಸಾಧ್ಯ ಅಂತೇಳಿ ಆ ವರದರಾಜ್ ಪೆರ್ಮಾಳ್ರು ಹೇಳ್ತಾರೆ. ಹೇಳಿದಾಗ ಇವ್ರಿಗೆ ದಾರಿ ಕ್ಲಿಯರ್ ಆಗುತ್ತೆ, ರೂಟ್ ಕ್ಲಿಯರ್ ಆಗುತ್ತೆ. ಅವಾಗ ಇವ್ರೇನ್ ಮಾಡ್ತಾರೆ, ಮನೆಗೆ ಬಂದು ತಂಜಮಾಂಬಳಿಗೆ ತಮ್ಮಲ್ಲಿ ಇರ್ತಕ್ಕಂಥ ಶ್ರೀ ಪೆರಂಬೂದರ್ನಲ್ಲಿರ್ತಕ್ಕಂಥ ಎಲ್ಲ ಆಸ್ತಿ, ಕಾಗದ ಪತ್ರಗಳು, ಬಂಗಾರ, ವಸ್ತ್ರ, ಒಡವೆ ಏನೆಲ್ಲ ಇರುತ್ತೆ, ಹಣ ಎಲ್ಲ ತೆಗೆದುಕೊಂಡು ಹೋಗಿ ಆ ತಂಜಮಾಂಬಳಿಗೆ ಕೊಡ್ತಾರೆ. ಕೊಟ್ಟು ಆಗಾಯ್ತು, ನೀ ಇನ್ನು ಹೊರಟು ಹೋಗು, ಇಲ್ಲಿ ಇರಬೇಡ ಅಂತೇಳಿ ಹೇಳಿ ಹಾಗೋ ಹೀಗೋ ಮಾಡಿ ಅವ್ರ ಮನೆಗೆ ಕಳಿಸ್ಬಿಡುತ್ತಾರೆ. ಹೋಗ್ತಾಳೆ ತಂಜಮಾಂಬ, ಹಾಗೂ ಹೀಗೂ ಮಾಡಿ ದುಃಖ ಪಡ್ತಾ ಏನೋ ಅದು ಇದು ಅನ್ಕೊಂಡು ಅವಳಿಗೂ ಒಂದು ರೀತಿ ಸಾಕಾಗಿರ್ತದೆ. ಹೀಗಾಗಿ ಏನೋ ಒಂದು ಇದರಲ್ಲಿ ಅವಳು ಹೊರಟೋಗ್ಬಿಡ್ತಾಳೆ, ಎಲ್ಲವನ್ನು ಕೊಟ್ಟು ಕಳಿಸ್ತಾರೆ, ತೆಗೆದುಕೊಂಡು ಹೋಗ್ತಾಳೆ ತವ್ರ ಮನೆಗೆ. ಹೋದ ಮೇಲೆ ಇವರು ವಿಚಾರ ಮಾಡುತ್ತಾರೆ, ಒಂದು ಒಳ್ಳೆ ದಿವಸ ನೋಡ್ತಾರೆ. ನೋಡಿ, ಕಾಂಚೀಪೂರ್ಣರು ಮತ್ತು ಆ ವರದರಾಜ್ ಪೆರ್ಮಾಳ್ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಅರ್ಚಕರು ಎಲ್ಲರೂ ಸೇರ್ತಾರೆ. ಸೇರಿ ಅಲ್ಲೇ ದೇವಸ್ಥಾನದಲ್ಲಿ ಒಂದು ಹೊಂಡ ಇರುತ್ತೆ, ಪುಷ್ಕರಣಿ ಅಂತ ಏನು ಹೇಳ್ತೀವಲ್ಲ, ಆ ಪುಷ್ಕರಣಿಯಲ್ಲಿ ಮಿಂದು ಬರ್ತಾರೆ. ಸ್ನಾನ ಮಾಡಿ ಎಲ್ಲ ಆ ತಮ್ಮ ಗೃಹಸ್ಥಾಶ್ರಮವನ್ನ ತೊರೆದು ಅವರು ಆ ವರದರಾಜ್ ಪೆರ್ಮಾಳ್ ಮತ್ತು ಕಂಚಿಪೂರ್ಣರು ಇನ್ನಿತರ ಅಲ್ಲಿ ಪಂಡಿತರೇನು ಇರ್ತಾರೆ, ಅರ್ಚಕರು, ಮುಖ್ಯ ಅರ್ಚಕರು, ಅವರ ಸಮ್ಮುಖದಲ್ಲಿ ಇವರೇನ್ ಮಾಡ್ತಾರೆ, ಸನ್ಯಾಸ ಸ್ವೀಕಾರ ಮಾಡ್ತಾರೆ. ಸನ್ಯಾಸ ಸ್ವೀಕಾರ ಮಾಡಿ ಕಾವಿ ಧರಿಸ್ತಾರೆ. ಕಾವಿ ಧರಿಸಿ ಎಲ್ಲ ರೀತಿಯಾದಂಥ ಈ ಕಂಚಿಪೂರ್ಣವರು ಅಲ್ಲಿರ್ತಕ್ಕಂಥ ಅರ್ಚಕರು ಎಲ್ಲ ವಿಧಿವಿಧಾನಗಳನ್ನು ನೆರವೇರಿಸಿ ಕಂಚಿಪೂರ್ಣವರು ವರದರಾಜರ ಹತ್ರ ಕರ್ಕೊಂಡು ಬಂದು ಅಲ್ಲಿ ವರದರಾಜ ಹತ್ರ ನಿಲ್ಲಿಸಿ ಅವ್ರಿಗೆಲ್ಲ ಆಶೀರ್ವಾದ ಮಾಡ್ತಾರೆ. ವರದರಾಜದಿಂದ ಆಶೀರ್ವಾದ ಸಿಗುತ್ತೆ. ದೇವಸ್ಥಾನದ ಸುತ್ತಾರೆ, ಪ್ರದಕ್ಷಿಣೆ ಹಾಕಿ ಎಲ್ಲ ಮಾಡಿ ಸನ್ಯಾಸ ಸ್ವೀಕಾರ ಮಾಡಿ ಸನ್ಯಾಸಿ ಆಗಿಬಿಡ್ತಾರೆ ರಾಮಾನುಜ ಆಚಾರ್ಯರು. ನೋಡಿ, ಅವರ ನಿಜವಾದ ಹೆಸರು ಇಳೆಯ ಪೆರುಮಾಳ್ ಅಂತೇಳಿ. ಇಳೆಯ ಪೆರುಮಾಳ್ರು ಇವತ್ತು ಸನ್ಯಾಸಿಗಳಾಗಿ ರಾಮಾನುಜ ಆಚಾರ್ಯರಾದರು. ಇಳೆಯ ಪೆರುಮಾಳರು
ರಾಮಾನುಜ ಆಚಾರ್ಯರಾದರು ಮತ್ತು ಅವರ ಗುರುಗಳಾದಂಥ ಈ ಕಂಚಿಪೂರ್ಣವರು ಏನು ಗುರುಗಳು ಇರ್ತಾರಲ್ಲ ಅವರಿಗೆ ಯತಿರಾಜರು ಅಂತೇಳಿ ಹೆಸರು ಕೊಡುತ್ತಾರೆ. ಸನ್ಯಾಸ ಸ್ವೀಕಾರ ಆದ ಮೇಲೆ ಯತಿರಾಜರು ಅಂತೇಳಿ ಅವರಿಗೆ ಹೆಸರು ಕೊಡುತ್ತಾರೆ. ಆ ಯತಿರಾಜರು ಅಥವಾ ರಾಮಾನುಜ ಆಚಾರ್ಯರು ಅಲ್ಲೇ ಇದ್ಕೊಂಡು ಆ ವರದರಾಜರ ಸೇವೆಯನ್ನು ಮಾಡ್ತಾ ಇರ್ತಾರೆ. ಹೀಗೆ ನಡೀತಾ ಇರ್ತದೆ ಪಾಪ ಅವರ ಸನ್ಯಾಸಿ ಆಶ್ರಮ. ನಡೀತಾ ಇರಬೇಕಾದ್ರೆ ಇನ್ನು ಏನು ಮಾಡಬೇಕು, ಸನ್ಯಾಸಿಗಳೇನೋ ಆದರೂ ಅಲ್ಲೇ ಮುಂದಿನ ಜೀವನ ಹೇಗೆ ಏನು ಎತ್ತು ಅಂತೇಳಿ ವಿಚಾರದಲ್ಲಿ ಇರಬೇಕಾದ್ರೆ ಅಲ್ಲಿಗೆ ಅವರ ಸಹೋದರಿಯ ಮಗ ಬರ್ತಾರೆ. ಅವರ ಒಬ್ಬ ಸಹೋದರಿ ಇರ್ತಾರಲ್ಲ, ಅವರು ಪುರುಷ ಮಂಗಲಂ ಅಂತಕ್ಕಂಥ ಊರಲ್ಲಿ ಒಬ್ಬ ಸಹೋದರಿ ಇರ್ತಾರೆ. ಆ ಹಿಂದಿನ ಗೃಹಸ್ಥಾಶ್ರಮ, ಈಗ ಅವರು ಸನ್ಯಾಸಾಶ್ರಮ ಸೇರಿದ್ರಲ್ಲ, ಗೃಹಸ್ಥಾಶ್ರಮದ ಸಹೋದರಿಯ ಮಗ, ಅವರ ಹೆಸರು ದಾಶರಥಿ ಅಂತೇಳಿ. ಈ ವಿಷಯ ತಿಳ್ಕೊಂಡು ಸನ್ಯಾಸಿ ಆದರೂ ನಮ್ಮ ಸೋದರ ಮಾವ ಅಂತೇಳಿ ಬಂದು ಅವರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಹಾಕ್ತಾರೆ. ಹಾಕಿ ಅವರು ಮೊದಲನೆಯ ಶಿಷ್ಯರಾಗ್ತಾರೆ ರಾಮಾನುಜರಿಗೆ. ಯಾರು? ದಾಶರಥಿ. ಮೊದಲನೇ ಶಿಷ್ಯರಾಗಿ ಅವರಲ್ಲಿ ರಾಮಾನುಜರ ಹತ್ರ ಸನ್ಯಾಸ ಸ್ವೀಕಾರ ಮಾಡ್ತಾರೆ, ಶಿಷ್ಯರಾಗ್ತಾರೆ. ಹೀಗಿರ್ಬೇಕಾದ್ರೆ ಎರಡನೇ ಶಿಷ್ಯರು ಅಲ್ಲಿಗೆ ಬರ್ತಾರೆ. ಈ ಕೂರೇಶಿ ಅಂತೇಳಿ ಅವ್ರ ಹೆಸರು, ಅಥವಾ ಕೂರತ್ತಾಳ್ವಾರ್ ನಂತರ ಆಗ್ತಾರೆ. ಅವರ ಹೆಸರು ಕೂರೇಶಿ ಅಂತೇಳಿ ಇರುತ್ತೆ. ಈ ಕೂರೇಶಿ ಅವರು ಸಹ ಅಲ್ಲಿಗೆ ಬರ್ತಾರೆ. ಬಂದು ರಾಮಾನುಜರನ್ನು ಕಂಡು ಅವರು ಸಹ ರಾಮಾನುಜರ ಎರಡನೇ ಶಿಷ್ಯರಾಗ್ತಾರೆ. ನೋಡಿ, ಮೊದಲನೇ ಶಿಷ್ಯರು ದಾಶರಥಿ, ಎರಡನೇ ಶಿಷ್ಯರು ಈ ಕೂರೇಶ್ ಅಥವಾ ಕೂರತ್ತಾಳ್ವಾರ್ ಅಂತೇನು ಹೇಳ್ತೀವಲ್ಲ. ಹೀಗೆ ಮೊದಲು ಏನು ಶಿಷ್ಯರಾಗ್ತಾರ, ಬಹಳ ಒಂದು ಒಳ್ಳೆಯ ಕೆಲಸ ಅಲ್ಲ. ಮೊದಲನೇ ಶಿಷ್ಯರು ಅಂದ್ಕೊಳ್ಳೇನೆ ಸ್ವಲ್ಪ ಯಾರಿಗಾಗಲಿ ಗುರುಗಳಿಗೆ ಪ್ರೀತಿ. ಅಲ್ಲಿಂದ ಅವರಿಗೆ ಈ ಸನ್ಯಾಸ ಆಶ್ರಮಕ್ಕೆ ಬಂದದ್ದಕ್ಕೆ ಒಂದು ಮೆರಗು. ಶಿಷ್ಯರು ಇರಲೇಬೇಕಲ್ಲ, ಶಿಷ್ಯರು ಇರಲಾರ್ದೆ ಸ್ವಾಮೀಜಿ ಹೇಗೆ ಅಂತೇಳಿ ಅವ್ರಿಗೂ ಸಂತೋಷ ಆಗುತ್ತೆ. ಇಬ್ಬರು ಶಿಷ್ಯರು ಸಿಕ್ಕರು ಅಂತೇಳಿ ಬಹಳ ಸಂತೋಷ ಪಟ್ಕೊಂಡು ಆ ಶಿಷ್ಯರ ಜೊತೆ ಕಾಲ ಕಳೀತಾ ಇರಬೇಕಾದ್ರೆ ಈ ವಿಷಯ ಎಲ್ಲ ಕಡೆ ಹರಡುತ್ತೆ. ರಾಮಾನುಜರು ಸನ್ಯಾಸಿ ಆದರು, ಸನ್ಯಾಸಾಶ್ರಮ ಸ್ವೀಕಾರ ಮಾಡಿದ್ರು ಅಂತೇಳಿ. ಈ ವಿಷಯ ಏನಂದ್ರೆ ಅವರ ಮೊದಲನೇ ಗುರುಗಳು ಏನು ಇರ್ತಾರಲ್ಲ, ಆ ಯಾದವ್ ಪ್ರಕಾಶರಿಗೆ ಗೊತ್ತಾಗುತ್ತೆ. ಯಾದವ್ ಪ್ರಕಾಶರಿಗೆ ತಿಳಿಯುತ್ತೆ, ಓಹೋ ರಾಮಾನುಜರು ಸನ್ಯಾಸಿಗಳಾದರು ಅಂತೇಳಿ. ರಾಮಾನುಜರು ಸನ್ಯಾಸಿಗಳಾದರು ಅಂತೇಳಿ ಅಂತಕ್ಕಂಥ ವಿಷಯ ತಿಳಿಯುತ್ತಲ್ಲ, ತಿಳಿದ ತಕ್ಷಣ ಅವ್ರೇನ್ ಮಾಡ್ತಾರೆ, ಕಂಚಿಪುರಮಿಗೆ ಬರ್ತಾರೆ, ವರದರಾಜ ಪೆರುಮಾಳ್ ದೇವಸ್ಥಾನಕ್ಕೆ ಬರ್ತಾರೆ. ಬಂದು ರಾಮಾನುಜರನ್ನು ಕಾಣ್ತಾರೆ. ಕಂಡು ನಮಸ್ಕಾರ ಮಾಡಿ, ಯಾಕಂದ್ರೆ ಅವರು ಸನ್ಯಾಸಿಗಳಲ್ಲ, ಗೌರವ ಕೊಡಲೇಬೇಕು. ನಮಸ್ಕಾರ ಮಾಡಿ ಕೂತ್ಕೊಂಡು ಕೆಲವೊಂದು ವಿಚಾರಗಳನ್ನ ಅವರ ಹತ್ರ ಮಾಡ್ತಾರೆ. ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತಾರೆ. ಏನಂದ್ರೆ ಅವರು ತ್ರಿದಂಡಿಯನ್ನು ಧರಿಸಿರ್ತಾರಲ್ಲ, ಆ ತ್ರಿದಂಡಿ ಅಂದರೆ ಏನು, ಸನ್ಯಾಸಿ ಅಂದರೇನು ಅಂತಕ್ಕಂಥ ಕೆಲವು ವಿಷಯಗಳ ಬಗ್ಗೆ ಚರ್ಚೆ ಆಗುತ್ತೆ. ಚರ್ಚೆ ಆದಾಗ ರಾಮಾನುಜರು ಎಲ್ಲ ವಿವರವಾಗಿ ಹೇಳ್ತಾರೆ. ತ್ರಿದಂಡಿ ಅಂದ್ರೇನು, ಪವಿತ್ರ ಅಂದ್ರೇನು, ಅದರ ಉದ್ದೇಶ ಏನು, ಆ ಸನ್ಯಾಸಿ ಅಂದ್ರೇನು, ಅವರು ಹೇಗಿರಬೇಕು, ಇವೆಲ್ಲ ವಿಷಯಗಳನ್ನ ಯಾರಿಗೆ? ಯಾದವ ಪ್ರಕಾಶರಿಗೆ, ಅಂದರೆ ತಮ್ಮ ಗುರುಗಳು, ಮೊದಲನೇ ಗುರುಗಳು ಏನು ಇರ್ತಾರಲ್ಲ, ರಾಮಾನುಜರ ಗುರುಗಳು, ಅವರು ಮಾಜಿ ಗುರುಗಳು, ಅವರಿಗೆ ಈ ವಿಷಯ ತಿಳಿಸಿದಾಗ ಆ ಯಾದವ ಪ್ರಕಾಶರಿಗೆ ಬಹಳ ಸಂತೋಷ ಆಗುತ್ತೆ. ಎಷ್ಟೊಂದು ಆಳವಾಗಿ ವಿಷಯಗಳನ್ನು ರಾಮಾನುಜರು ಅರಿತುಕೊಂಡಿದ್ದಾರೆ, ಎಲ್ಲವೂ ಅವರಿಗೆ ತಿಳಿದಿದೆ ಅಂತೇಳಿ ಸಂತೋಷ ಪಟ್ಟು
ನೋಡಿ, ಗುರುಗಳು ಆ ಶಿಷ್ಯ ರಾಮಾನುಜರಿಗೆ ಸಾಷ್ಟಾಂಗ ನಮಸ್ಕಾರ ಆಗ್ತಾರೆ, ಎರಗುತ್ತಾರೆ. ಎರಗಿ, ಅಪ್ಪ ರಾಮಾನುಜ, ನನ್ನನ್ನು ನಿನ್ನ ಶಿಷ್ಯನನ್ನಾಗಿ ಸ್ವೀಕಾರ ಮಾಡಿಕೋ. ನೋಡಿ ಹೇಗಿದೆ ಇಲ್ಲಿ. ಶಿಷ್ಯರ ಗುರು ಶಿಷ್ಯರಾಗಿ ಪರಿವರ್ತನೆ ಆಗುವುದೆಂದರೇನು? ಎಲ್ಲೋ ನಾನು ಕೇಳಿಲ್ಲ, ತಿಳಿದು ಪಟ್ಟಿದ್ದಿಲ್ಲ. ಆ ರಾಮಾನುಜರ ಒಂದು ಜೀವನದಲ್ಲಿ ಈ ರೀತಿಯಾದಂಥ ಘಟನೆ ನಡೀತಾ ಇದೆ ನೋಡಿ. ಎಷ್ಟೊಂದು ಇಲ್ಲಿ ರಾಮಾನುಜರ ಅದೃಷ್ಟವೋ ಅಥವಾ ಯಾದವ ಪ್ರಕಾಶರ ಅದೃಷ್ಟವೋ ಆ ಶ್ರೀಮನ್ನಾರಾಯಣ ತಂದು ಒದಗಿಸಿದಂಥ ಒಂದು ಈ ಅವರಿಬ್ಬರ ನಡುವಿನ ಸಂಬಂಧ ಮಾರ್ಪಟ್ಟು ಹೋಯಿತಲ್ಲ, ಆ ಶ್ರೀಮನ್ನಾರಾಯಣನ ಇಚ್ಛೆ. ಹೀಗೆ ಅವರು ಏನ್ ಮಾಡ್ತಾರೆ, ಯಾದವ ಪ್ರಕಾಶರು ಸಹ ಸನ್ಯಾಸ ಆಶ್ರಮಕ್ಕೆ ಹೋಗ್ತಾರೆ, ಅವರಿಂದ ದೀಕ್ಷೆ ಪಡೀತಾರೆ ಮತ್ತು ಪಂಚರಾತ್ರ ಈ ಎಲ್ಲ ಏನೇನು ಬೇಕು ಸನ್ಯಾಸ ಆಗ್ಲಿಕ್ಕೆ ಎಲ್ಲವನ್ನು ಸ್ವೀಕಾರ ಮಾಡಿ ಅವರು, ಯಾಕೆಂದರೆ ಯಾದವ ಪ್ರಕಾಶರು ಅದ್ವೈತ ಸಿದ್ಧಾಂತದವರು, ಶ್ರೀ ಶಂಕರಾಚಾರ್ಯರ ಅನುಯಾಯಿಗಳು. ಅಂದರೆ ಆ ಮಹಾದೇವನ ಪೂಜಿಸುವವರು. ಹೀಗಾಗಿ ಅವರು ಆ ಅದ್ವೈತ ಸಿದ್ಧಾಂತದಿಂದ ಈ ವೈಷ್ಣವ ಸಿದ್ಧಾಂತಕ್ಕೆ ಪರಿವರ್ತನೆ ಆಗ್ತಾರೆ. ಸನ್ಯಾಸಿಯಾಗಿ ಪರಿವರ್ತನೆ ಆಗಿ ಸನ್ಯಾಸ ಸ್ವೀಕಾರ ಮಾಡ್ತಾರೆ. ರಾಮಾನುಜ ಆಚಾರ್ಯರು ಅವರಿಗೆಲ್ಲ ಏನು ಗುರುಮಂತ್ರ ಉಪದೇಶ ಮಾಡ್ತಾರೆ, ಸನ್ಯಾಸ ದೀಕ್ಷೆ ಕೊಡ್ತಾರೆ. ಕೊಟ್ಟು ಅವರಿಗೆ ಗೋವಿಂದ ದಾಸ ಜೀಯರ್ ಅಂತೇಳಿ ನಾಮಕರಣ ಮಾಡ್ತಾರೆ. ಸನ್ಯಾಸಿಗಳಾದ ಮೇಲೆ, ಯಾರು ಯಾದವ ಪ್ರಕಾಶರು ಸನ್ಯಾಸಿಗಳಾದ ಮೇಲೆ ಅವರಿಗೆ ಗೋವಿಂದ ದಾಸ ಜೀಯರ್ ಅಂತೇಳಿ ನಾಮಕರಣ ಮಾಡುತ್ತಾರೆ ರಾಮಾನುಜರು. ಯಾದವ ಪ್ರಕಾಶರು ಗೋವಿಂದ ದಾಸ ಜೀಯರಾಗಿ ಪರಿವರ್ತನೆಗೊಂಡ ಮೇಲೆ ಅವರು ಒಂದು ಪುಸ್ತಕ ಬರೆಯುತ್ತಾರೆ. ಈ ಯತಿಧರ್ಮ ಮುಚ್ಚೆಯಂ ಅಂತೇಳಿ. ಈ ಯತಿಧರ್ಮ ಮುಚ್ಚೆಯಂ ಅಂತಕ್ಕಂಥದ್ದು ಈ ಪರಿವರ್ತನೆ ಆಗಿರ್ತಂತ ಯಾದವ ಪ್ರಕಾಶರು ಪರಿವರ್ತನೆ ಆಗಿ ಗೋವಿಂದ ದಾಸ್ ಜಿಯರ್ ಏನಾದ್ರಲ್ಲ, ಗೋವಿಂದ ದಾಸ್ ಜಿಯರು ಯತಿಗಳು ಹೇಗಿರಬೇಕು, ಅವರ ಜೀವನ ಹೇಗೆ, ಅವರ ಆಚಾರ ವಿಚಾರ ನಡವಳಿಕೆ, ಅವರ ಸಿದ್ಧಾಂತಗಳು, ಅವರ ಜೀವನ ಶೈಲಿ, ಈ ಪುಸ್ತಕದಲ್ಲಿ ಎಲ್ಲ ವಿವರವಾಗಿ ಅವರು ಬರೀತಾರೆ. ಯಾರು? ಈ ಗೋವಿಂದ ದಾಸ್ ಜಿಯರ್ ಅಂದರೆ ಯಾದವ ಪ್ರಕಾಶರು. ಈ ಸನ್ಯಾಸಿಗಳಾದ್ಮೇಲೆ ಈ ಪುಸ್ತಕವನ್ನು ಬರೀತಾರೆ. ಬರೆದ ಮೇಲೆ ರಾಮಾನುಜರಿಗೆ ತೋರಿಸ್ತಾರೆ, ನೋಡಿ ಇದು ಸನ್ಯಾಸಿಗಳು ಈ ರೀತಿಯಾಗಿರ್ಬೇಕು ಹೀಗೆ ಎಲ್ಲ ಅಂತೇಳಿ ಅವ್ರಿಗೆಲ್ಲ ಆ ಪುಸ್ತಕವನ್ನು ಕೊಡುತ್ತಾರೆ. ಅದನ್ನು ಅವರು ಸ್ವೀಕಾರ ಮಾಡ್ತಾರೆ, ಆ ಪುಸ್ತಕವನ್ನು ತೆಗೆದುಕೊಳ್ತಾರೆ. ಹೀಗೆ ಈ ರಾಮಾನುಜರು ನೋಡಿ ಸನ್ಯಾಸಿಗಳಾದರು. ದಾಶರಥಿ, ಕೂರೇಶಿ ಮತ್ತು ಯಾದವ ಪ್ರಕಾಶರು ಈ 3 ಜನ ಅವರ ಶಿಷ್ಯರಾಗಿ ಹೋದರು. ಹೀಗೆ ಮುಂದೆ ಏನಾಗುತ್ತೆ, ರಾಮಾನುಜರ ಜೀವನ ಏನು, ಮುಂದಿನ ಜೀವನ ಚರಿತ್ರೆ ಏನಂತಕ್ಕಂಥದ್ದನ್ನ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಅಲ್ಲಿಯವರೆಗೂ ವಿರಾಮ. ಸರ್ವೇ ಜನಃ ಸುಖಿನೋ ಭವಂತು. ಎಲ್ಲರಿಗೂ ನನ್ನ ನಮಸ್ಕಾರಗಳು.